ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 14 ಏಪ್ರಿಲ್ 2026. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, ದೇವತಾ ಬನ್ನ ಹೈ ತೋ ಅಮೃತ ಪಿಯೋ ಔರ್ ಪಿಲಾओ, ಅಮೃತ ಪೀನೆ ವಾಲೆ ಹಿ ಶ್ರೇಷ್ಠಾಚಾರಿ ಬಂತೆ ಹೈ. ಮಧುರ ಮಕ್ಕಳೇ, ದೇವತೆಗಳಾಗಬೇಕೆಂದರೆ ಅಮೃತವನ್ನು ಕುಡಿರಿ ಮತ್ತು ಕುಡಿಸಿರಿ. ಅಮೃತ ಕುಡಿಯುವುದರಿಂದನೇ ತಾವು ಶ್ರೇಷ್ಠಾಚಾರಿಗಳು ಆಗ್ತೀರಿ. ಬಾಬಾ ಹೇಳ್ತಾರೆ, ದೇವತಾ ಆಗಬೇಕು ಅಂದರೆ, ಡಿವೈನ್ ಕಾನ್ಷಿಯಸ್ಗೆ ಶಿಫ್ಟ್ ಆಗಬೇಕು ಅಂತಂದರೆ ಮೊದಲು ಅಮೃತ ಕುಡೀರಿ. ಅಮೃತ ಅರ್ಥಾತ್ ಸತ್ಯ ಜ್ಞಾನದ ಆಧಾರದ ಮೇಲೆ ಸತ್ಯತೆಯ ಅನುಭವ ಮಾಡ್ರಿ, ಸತ್ಯತೆಯ ದರ್ಶನ ಮಾಡ್ರಿ, ಅನ್ಯರಿಗೂ ದರ್ಶನ ಮಾಡಿಸ್ರಿ. ಅರ್ಥಾತ್ ನಿರಂತರ ತಮ್ಮ ನಿರಾಕಾರಿ ಸತ್ಯ ಆಗಿರುವ ಅದರ ಜಾಗೃತಿಯಲ್ಲಿರಿ ಮತ್ತು ಎಲ್ಲರಿಗೂ ಈ ಜಾಗೃತಿಯನ್ನು ಮಾಡಿಸ್ರಿ. ಅಮೃತ ಕುಡೀರಿ ಮತ್ತು ಬೇರೆಯವರಿಗೂ ಕುಡಿಸ್ರಿ. ಅಮೃತ ಕುಡಿಸುವುದರಿಂದ ಶ್ರೇಷ್ಠಾಚಾರಿ ಆಗ್ತೀರಿ. ಶ್ರೇಷ್ಠಾಚಾರಿ ಆಗೋದು ಅಂತಂದರೆ, ಆತ್ಮ ಸರ್ವಶ್ರೇಷ್ಠ ಇದೆ. ಸರ್ವಶ್ರೇಷ್ಠ ಆತ್ಮನ ಸೂಕ್ಷ್ಮ ಇಂದ್ರಿಯಗಳು, ಮನಬುದ್ಧಿ ಸಂಸ್ಕಾರವೂ ಕೂಡ ಶ್ರೇಷ್ಠಾಚಾರಿಯಾಗಿ ಆತ್ಮನಂತೆಯೇ ಮನಸ್ಸು ಆತ್ಮನಷ್ಟು ಪಾವನ, ಬುದ್ಧಿ ಆತ್ಮನಷ್ಟು ಶುದ್ಧ, ಸಂಸ್ಕಾರಗಳು ಆತ್ಮನಲ್ಲಿರುವ ಸತೋಗುಣಗಳೇ ಸಂಸ್ಕಾರಗಳಲ್ಲಿ ತುಂಬಿರ್ತವೆ. ಇಂತಹ ಶ್ರೇಷ್ಠಾಚಾರಿಗಳಾಗಬೇಕು ಅಂದರೆ ಅಮೃತವನ್ನು ಕುಡಿತಾ ಇರಬೇಕು. ಪ್ರಶ್ನೆ, इस समय सत्युगी प्रजा किस आधार पर तैयार हो रही है? ಈ ಸಮಯದಲ್ಲಿ ಸತ್ಯುಗಿ ಪ್ರಜೆಗಳು ಯಾವ ಆಧಾರದ ಮೇಲೆ ತಯಾರಾಗ್ತಾರೆ? ಪ್ರಜಾ ಅಂದರೆ ಪರೇ ಪ್ರಭಾವದಲ್ಲಿ ಹೋಗುವವರು ಅಂತ. ಅದಕ್ಕೆ ಪ್ರಜಾ ಹೆಂಗೆ, ಯಾವುದರಿಂದ? ಯಾಕಂದರೆ ಬಾಬಾ ಕಲಿಸ್ತಾ ಇರುವುದು ರಾಜಯೋಗ. ರಾಜಯೋಗಿಗಳಾಗುವ ಶಿಕ್ಷಣ ಮತ್ತು ರಾಜರನ್ನಾಗಿ ಮಾಡುವಂಥ ಶಿಕ್ಷಣ ಬಾಬಾ ಕೊಟ್ಟರು. ಇದೇ ರಾಜರಾಗುವಂಥ ಶಿಕ್ಷಣ ಓದಿನೂ ಪ್ರಜೆ ಯಾಕಾಗ್ತಾರೆ? ಯಾವ ಕಾರಣದಿಂದ ಅವರು ಪ್ರಜೆಯಾಗಿ ಉಳಿತಾರೆ ಅನ್ನೋದು ಪ್ರಶ್ನೆ. ಅದಕ್ಕೆ ಬಾಬಾ ಉತ್ತರ ಕೊಡ್ತಾರೆ, ಜೋ ಇಸ್ ಜ್ಞಾನ ಸೆ ಪ್ರಭಾವಿತ ಹೋತೆ बहुत अच्छा कहते, लेकिन पढ़ाई नहीं पढ़ते, मेहनत नहीं कर सकते, वो प्रजा बन जाते हैं. ಬಾಬಾ ಹೇಳ್ತಾರೆ, ಯಾರು ಪರಮಾತ್ಮನ ಈ ವಿದ್ಯೆಗೆ ಬಹಳಷ್ಟು ಪ್ರಭಾವಿತ ಆಗ್ತಾರೆ ಮತ್ತು ಬಹಳ ಒಳ್ಳೆಯ ಜ್ಞಾನ, ಬಹಳ ಒಳ್ಳೆಯ ಸಂಸ್ಥಾ ಅಂತ ಹೇಳ್ತಾರೆ, ಆದರೆ ವಿದ್ಯೆಯನ್ನು ಓದೋದಿಲ್ಲ ಅವರು, ಮತ್ತೆ ಪರಿಶ್ರಮ ಪಡೋದಿಲ್ಲ, ಅಂಥವರು ಪ್ರಜೆಗಳಾಗ್ತಾರೆ. ವಿದ್ಯೆ ಓದೋದಿಲ್ಲ, ಪರಿಶ್ರಮ ಪಡೋದಿಲ್ಲ. ಬಾಬಾ ಮುರಳಿ ಕೇಳೋದಿಲ್ಲ ಅಂತ ಹೇಳಿಲ್ಲ. ಮುರಳಿ ಕೇಳೋದು ಪರಿಶ್ರಮ ಆಗಲಿ, ಪೂರ್ಣ ವಿದ್ಯೆ ಅಲ್ಲ. ಬಾಬಾನ್ ವಿದ್ಯೆ ಅನುಸಾರ ನಡೆಯೋದು ಅಂತಂದರೆ 4 ವಿಷಯಗಳಲ್ಲಿ, ಅದು 4 ವಿಷಯಗಳಲ್ಲಿಯೂ ಕೂಡ ಮೂಲ ಮಾತು ಏನು ಶ್ರೀಮತದ ಪಾಲನೆ ಇದೆ. ಅದರಲ್ಲೂ ಮೂಲ ಮಾತು ದೇಹದಿಂದ ಪರೆ ನಿರಾಕಾರಿ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತಾಗಿ ಪರಮಾತ್ಮನ ನೆನಪು ಮಾಡೋದೇನಿದೆಯಲ್ಲ, ಇದರ ಮೇಲೆ ಪೂರ್ಣ ಗಮನ ಕೊಡುವಂಥವರಾಗಿರ್ತಾರೆ. ಎರಡನೇದು, ಅವರು ಪರಿಶ್ರಮ ಪಡ್ತಾರ. ಪರಿಶ್ರಮ ಪಡೋದು ಅಂದರೆ ಬ್ರಹ್ಮಕುಮಾರಿ ಜೀವನದಲ್ಲಿ ಹಗಲು ರಾತ್ರಿ ಶಾರೀರಿಕ ಸೇವಾ ಮಾಡೋದು, ಸ್ಥೂಲ ಸೇವಾ ಮಾಡೋದು, ಭಾಷಣ, ಹೀಗೆ ಅನೇಕ ಚಿತ್ರ ಪ್ರದರ್ಶನಿಗಳು, ಒಂದಾದಮೇಲೆ ಒಂದು ಕಾರ್ಯವನ್ನು ಮಾಡ್ತಾನೆ ಇರೋದು, ಯಾವುದೇ ರೀತಿಯ ದೊಡ್ಡ ಪುಟ್ಟ ಯಜ್ಞದ ಸೇವೆಯಲ್ಲಿ ನಿರಂತರ ನಿರತಾಗಿರೋದು. ಇದಕ್ಕಾಗಿ ಬಾಬಾ ಹೇಳ್ತೀನಿ, ಇದೆಲ್ಲ ಅವರವರ ಪಾತ್ರದಲ್ಲಿ, ಅವರವರ ಆ್ಯಕ್ಟಿಂಗ್ ಒಳಗಿರುವಂತಹ ರಿಕಾರ್ಡಿಂಗ್ಸ್ ಅದರ ಅನುಸಾರ ಅವರಲ್ಲಿ ಆ ಆ್ಯಕ್ಟ್ ನಡೀತಾ ಇದೆ. ಬಾಬಾ ಹೇಳುವ ಪರಿಶ್ರಮ ಅತ್ಯಂತ ಸೂಕ್ಷ್ಮ ಇದೆ. ಅತ್ಯಂತ ಸೂಕ್ಷ್ಮ ಅರ್ಥಾತ್ ಅವರ ರೋಲ್ ಒಳಗೆ ಎಂತಹದೇ, ಅವ್ರ ಶರೀರಕ್ಕೆ ಎಂಥದ್ದೇ ರೋಗ ಬರಲಿ, ಶಾರೀರಿಕ ಎಂತಹದ್ದೇ ಕಾಯಿಲೆ ಬಂದು ಅವರಿಗೆ ಹಿಂಸೆ ಅಂದರೆ ರೋಲ್ಗೆ ಹಿಂಸೆ ಮಾಡಲಿ, ಎಂದಿಗೂ ಕೂಡ ನನಗೆ ಈ ರೀತಿ ಸಮಸ್ಯೆ ಆಗಿದೆ, ನಾನು ರೋಗಿ, ನಾನು ಬಹಳಷ್ಟು ಕಷ್ಟದಲ್ಲಿದ್ದೀನಿ, ನನಗೆ ನೋವಾಗ್ತಾ ಇದೆ ಅಂತ ಆ ನೋವಿನ ಒಂದು ಸ್ಥಿತಿಯಿಂದಲೂ ಅವರು ಪರೆ ಇರ್ತಾರೆ.
ಅದಕ್ಕೆ ಬಾಬಾ ಹೇಳ್ತಾರ, ಪರಿಶ್ರಮ ಪಡ್ತಾರ ಅರ್ಥಾತ್ ಅವರು ಸದಾ ಇದೇ ಅಭ್ಯಾಸ ಮಾಡ್ತಾರ. ಶರೀರಕ್ಕೆ ಆರಾಮ್ ತಪ್ಪಿದೆ, ಶರೀರದಲ್ಲಿ ಪೇನ್ ಆಗ್ತಾ ಇದೆ, ನಾನು ಪೇನ್ ಲೆಸ್, ಫೀಲಿಂಗ್ ಲೆಸ್, ನಿರಾಕಾರ ಆತ್ಮ, ನಾನು ಈ ದೇಹ ರಹಿತಿದ್ದೀನಿ, ರೋಗ ದೇಹಕ್ಕಾಗಿದೆ, ನಾನು ನಿರೋಗಿ ಆತ್ಮ ಅನ್ನುವಂಥ ನಿರಂತರ ಪ್ರಾಕ್ಟೀಸ್ ಇರ್ತದ. ಅವರ ಜೀವನದಲ್ಲಿ ಎಂಥದ್ದೇ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದ್ರೂ ಕೂಡ ಆ ಸಮಸ್ಯೆಗೆ ಅವರು ಪರೇಶಾನ್ ಆಗೋದಿಲ್ಲ. ಈ ಸಮಸ್ಯೆ ನನಗೆ ಯಾಕೆ ಬಂತು ಅಂತ ಪ್ರಶ್ನೆಯಲ್ಲಿ ಮುಳುಗೋದಿಲ್ಲ. ಅವ್ರ ಜೀವನದಲ್ಲಿ ಚಾರಿತ್ರಿಕವಾಗಲಿ ನೈತಿಕವಾಗಿ ಆಗಲಿ ಯಾವುದೇ ರೀತಿಯ ದೊಡ್ಡ ದೊಡ್ಡ ಪರೀಕ್ಷೆಗಳೇ ಬರಲಿ, ಯಾರೇ ಎಷ್ಟೇ ಅವರಿಗೆ ವಿಘ್ನ ಆಗಲಿ, ಯಾರೇ ಅವರಿಗೆ ಎಷ್ಟೇ ಕೆಟ್ಟ ಕೆಟ್ಟ ನಿಂದನೆ ಮಾಡಲಿ, ಆದರೆ ಅವ್ರ ನಿಂದನೆಗೆ ಹೆದರೋದಿಲ್ಲ. ಅರ್ಥಾತ್ ಇವೆಲ್ಲ ನಿಂದನೆ, ಇವೆಲ್ಲ ವಿರೋಧಗಳು, ಇವೆಲ್ಲ ಡ್ರಾಮಾದ ಪಾರ್ಟ್ ಇದೆ. ನಾನು ಇವೆಲ್ಲವುಗಳಿಂದ ಪರೆಯಾಗಿರುವ ನಿರಾಕಾರ ಸತ್ಯ ಇದ್ದೀನಿ ಅನ್ನುವಂಥ ಅಡಿಗ್ ನಿರಾಕಾರ ಇವೆಲ್ಲವುಗಳಿಂದ ಪರೆಯಾಗಿರುವಂತಹ ಅಶರೀರಿಯಾಗಿರುವ ಅವಿನಾಶಿಯಾಗಿರುವ ಒಂದು ಮೂಲ ಸತ್ಯದಲ್ಲಿ ಸ್ಥಿತಿರ್ತಾರೆ. ಇನ್ನೊಂದು ಪರಿಶ್ರಮ ಪಡ್ತಾರ ರಾಜ ಆಗೋರು, ಪ್ರಜಾ ಆಗೋರು ಪರಿಶ್ರಮ ಪಡೋದಿಲ್ಲ ಅಂತಂದರೆ ಅವರೆಂದಿಗೂ ಕೂಡ ನನಗಿದು ಬೇಕಾಗಿತ್ತು, ನಾನು ಇನ್ನೊಂದು ಸ್ವಲ್ಪ ಸುಂದರ ಇರಬೇಕಾಗಿತ್ತು, ನನಗೊಂದು ಸ್ವಲ್ಪ ಇದು ಸಿಗಬೇಕಾಗಿತ್ತು, ಇದು ಹೀಗಿದ್ದರೆ ನಾನು ಇನ್ನೊಂದಿಷ್ಟು ಸುಂದರವಾಗಿರ್ತೀನಿ, ಇನ್ನೂ ಎಲ್ಲರ ಮುಂದೆ ನಾನು ಶ್ರೇಷ್ಠ ಅನಿಸ್ಕೋತೀನಿ, ನನಗೆ ಧನ ಇರಬೇಕಾಗಿತ್ತನ್ನುವಂತಹ ಯಾವುದೇ ಇಚ್ಛೆಗಳು ಇರುವುದಿಲ್ಲ. ಅವ್ರು ಸದಾ ಅನುಭವ ಮಾಡ್ತಾರೆ, ನಾ ಆತ್ಮ ಅಬಂಡೆಂಟ್ ಇದ್ದೀನಿ, ನಾನು ಭಾಳ ಸಂಪನ್ನ ಭರಪೂರ ಸಂತುಷ್ಟಿದ್ದೀನಿ ಅನ್ನುವಂಥ ಸತ್ಯದಲ್ಲಿ ಜೀವಿಸ್ತಾರೆ ಹೊರತಾಗಿ ಸದಾ ಜೀವನ್ಮುಕ್ತ ಸ್ಥಿತಿಯಲ್ಲಿ ಇರ್ತಾರೆ. ಈ ಪರಿಶ್ರಮ ಯಾರು ಪಡೋದಿಲ್ವೋ ಅವರೆಲ್ಲರೂ ಪ್ರಜೆಗಳಾಗ್ತಾರೆ. ಅರ್ಥಾತ್ ನನಗೆ ಯಾಕೆ ತ್ರಾಸಾಗ್ತದ, ನಮಗೆ ಯಾಕಂತಾರ ಅಂದರೆ ಮಮ್ಮಿನೂ ನನಗೆ ಹಿಂಗಂತಾರ, ಅಣ್ಣನೂ ಹಿಂಗಂತಾರ ಅಂತ ಇಂತಹ ಮಾತಿನ ಪ್ರಭಾವದೊಳಗ ಪರಿಸ್ಥಿತಿಯ ಪ್ರಭಾವದಲ್ಲಿ ವಶೀಭೂತ ಆಗೋದಿಲ್ಲ. ಅವರೇ ಸತ್ಯವಾಗಿಯೂ ರಾಜರಾಗ್ತಾರೆ. ಬಾಕಿ ಈ ಪರಿಶ್ರಮ ಯಾರು ಪಡೋದಿಲ್ವೋ ಅವರು ಪ್ರಜೆಗಳಾಗ್ತಾರೆ. ಪ್ರಭಾವಿತ ಹೋನಾಮಾನ ಪ್ರಜಾಬನ್ನ, ಅಂಡರ್ಲೈನ್. ಬಾಬಾ ಹೇಳ್ತಾರೆ ಎಷ್ಟು ಸೂಕ್ಷ್ಮ ಮಾತು, ಪ್ರಭಾವಿತ ಆಗೋದು. ಇವ್ರು ಇಂತಹ ಮಾತಂದ್ರಲ್ಲ, ಈ ರೀತಿ ನನಗೆ ಹೊರಿಸಿದ್ರಲ್ಲ, ಈ ಹೊರಿಸೋದು ಅನ್ನೋದು, ಬಯಸ್ಕೊಳ್ಳೋದು, ನಿಂದನೆ ಮಾಡೋದು, ಹೊಗಳಿಸ್ಕೊಳ್ಳೋದು, ಸನ್ಮಾನ ಮಾಡ್ಕೊಳ್ಳೋದು, ಇವೆಲ್ಲ ಡ್ರಾಮಾ ಅನುಸಾರ ಸ್ಕ್ರಿಪ್ಟೆಡ್ ಡ್ರಾಮಾ ಅನುಸಾರ ನೊಂದಿವೆ. ಆದ್ರೆ ನನಗೆ ಈ ರೋಲಿಂದ ನನ್ನನ್ನು ಸಪ್ರೇಟ್ ಮಾಡ್ಕೊಳ್ಳದೆ, ನಾನು ನಿರಾಕಾರಿ ಆತ್ಮನನ್ನು ಯಾರು ಟಚ್ ಮಾಡೋಕ್ಕೆ ಸಾಧ್ಯ ಇಲ್ಲ, ನಿಂದನೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾರು ಹೊಗಳಿದ್ರೂ ಕೂಡ ಅದು ನನ್ನನ್ನು ಪ್ರಭಾವಿತ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಬಹಳ ಸುಂದರ ಇದ್ದೀನಿ ಅನ್ನುವ ಸತ್ಯ ಯಾರಿಗೆ ಅರಿವಿದೆಯೋ, ಜಾಗೃತಿ ಇದ್ದಾರೋ ಈ ಸತ್ಯದಲ್ಲಿ, ಅಂಥವ್ರೆಂದಿಗೂ ಪ್ರಭಾವಿತ ಆಗೋದಿಲ್ಲ. ಪ್ರಭಾವಿತ ಯಾರಾಗ್ತಾರ? ನನಗೆ ಹೀಗಂದ್ರು, ನನ್ನ ಜೊತೆ ಹೀಗೆಲ್ಲ ನಡೀತದ, ಇಂತಹ ಸಮಸ್ಯೆಗಳು ಬರ್ತಾ ಇದೆ, ನನಗೆ ಯಾಕೆ ತ್ರಾಸ ಆಗ್ತದ ಅಂತ ಪದೇ ಪದೇ ಸಮಸ್ಯೆಗಳು ನಮ್ಮ ಪರಿವಾರಕ್ಕೆ ಯಾಕೆ ಬರ್ತಾ ಇದ್ದಾವ, ಮನೆಯವ್ರಿಗೆ ಒಂದಿಲ್ಲ ಒಂದು ಆರಾಪ್ ತಪ್ತದ, ಏನಾರ ಒಂದು ಆಗತ್ತದ ತ್ರಾಸ ಅಂತ ಯಾರು ಅದನ್ನು ರಿಯಲ್ ಫೀಲ್ ಮಾಡ್ತಾರೋ ಅವರೇ ಪ್ರಭಾವಿತ ಆಗೋರು, ಅವರೇ ಪ್ರಜೆಗಳಾಗೋದು ಅಂತ ಹೇಳ್ತಾರೆ ಬಾಬಾ. ಪ್ರಜಾ ಅಂದರೆ ಪ್ರಭಾವಿತ ಬುದ್ಧಿಯವರು. ಸೂರ್ಯವಂಶಿ ರಾಜಾ ರಾಣಿ ಬನ್ನಿ ಕಿಲಿ ತು ಮೆಹನತ್ ಚಾಹಿಯೇನಾ, ಅಂಡರ್ಲೈನ್. ಸೂರ್ಯವಂಶಿ ರಾಜಾ ರಾಣಿ ಆಗಬೇಕು ಅಂದರೆ ಮಹಾರಾಜ, ರಾಜಾ ರಾಣಿ ಮತ್ತು ಮಹಾರಾಜರ ಪುರುಷಾರ್ಥ ಏನಿದೆ ಇಲ್ಲಿವರೆಗೇನು ಕೇಳಿದ್ವಿ, ಇದು ಸೂರ್ಯವಂಶಿ ರಾಜರ ಒಂದು ಪುರುಷಾರ್ಥ. ಬಾಕಿ ಯಾರು ಈ ಪರಿಶ್ರಮವನ್ನು ನಿಂದನೆಯಿಂದ ಪರೆ, ಸ್ತುತಿಯಿಂದ ಪರೆ, ಲಾಭದಿಂದ ಪರೆ, ಹಾನಿಯಿಂದ ಪರೆ ಯಾರ ಸ್ಥಿತಿ ಇಲ್ವೋ ಅವರು ಪ್ರಜೆಗಳು. ಪಡಾಯಿ ಪರ ಪೂರ ಅಟೆನ್ಷನ್ ಹೋ. ಮಹಾರಾಜರಾಗುವಂಥವರು ಬಾಬಾ ಹೇಳುವ ಪ್ರತಿ ವಿದ್ಯೆಯ ಮೇಲೆ ಅಟೆನ್ಷನ್. ಕೇವಲ ಓದಿ ನೆನ್ಪಿಟ್ಕೊಳ್ಳೋದಲ್ಲ, ಅರ್ಥ ಮಾಡ್ಕೊಳ್ಳೋದಲ್ಲ, ಅದ್ರ ಸ್ಮರಣೆ ಮಾಡೋದಷ್ಟೇ ಅಲ್ಲ, ಅದರ ಸ್ವರೂಪ ಆಗಿರ್ತಾರ. ಈ ಪರಿಶ್ರಮವನ್ನು ಪಡ್ತಾರೆ ರಾಜ ಮಹಾರಾಜ ಆತ್ಮರು. ಯಾದ್ ಕರ್ತೆ ಅವ್ರು ಕರಾತೆ ರಹೇ ತೋ ಉಂಚ ಪದ್ ಮಿಲ್ ಸಕ್ತಾ ಹೇ. ನೆನಪು ಮಾಡ್ತಾ ಇದ್ರಿ ಅಂತಂದ್ರೆ ಅವಶ್ಯ ಏನನ್ನ ನೆನಪು ಮಾಡ್ತಾ, ಕೇವಲ ನಿರಾಕಾರ ಭಾವನ್ ಮಾತ್ರ ಅಲ್ಲ, ನಾನು ನಿರಾಕಾರ ಆತ್ಮ ಸಾಕಾರ ಅಲ್ಲ, ನಾನು ಅಶರೀರಿ ಆತ್ಮ, ಈ ಶರೀರ ನಾನಲ್ಲ, ನಾನು ಅವ್ಯಕ್ತ ಆತ್ಮ, ಈ ವ್ಯಕ್ತ ದೇಹ ವ್ಯಕ್ತ ಜೀವನ ನಾನಲ್ಲ ಅನ್ನುವ ನೆನಪು ಸ್ಮೃತಿ ಯಾರಿಗಿರ್ತದೋ, ನಾ ಯಾರ ಸಂತಾನಿದ್ದೀನಿ, ನಾ ಯಾರ ಸಂತಾನ ಅಲ್ಲ
ಅನ್ನುವ ನೆನಪಿರ್ತದ, ಅವರು ಶ್ರೇಷ್ಠ ಪದವಿಯನ್ನು ಪಡ್ಕೋತಾರೆ. धारणेಗಾಗಿ मुख्य सार ಮೊದಲನೇದು पारस बुद्धि बनने के लिए पढ़ाई पर पूरा पूरा ध्यान देना है. पारस ಬುದ್ಧಿಯವರಾಗೋದಕ್ಕಾಗಿ ಬುದ್ಧಿ ಏಕ್ದಮ್ ಕ್ಲೀನ್, ಅರ್ಥಾತ್ ಆತ್ಮ ಎಷ್ಟು ಕ್ಲೀನ್ ಇದೆಯೋ, ಆತ್ಮ ಎಷ್ಟು ಸತೋಗುಣಿ ಇದೆಯೋ, ಆತ್ಮನಂತೆ ಬುದ್ಧಿ ಆಗಬೇಕಾಗಿದೆ, ಆತ್ಮನಂತೆ ಮನಸ್ಸಾಗಬೇಕಾಗಿದೆ. ಅದಕ್ಕಾಗಿ ಈ ವಿದ್ಯೆ ಮೇಲೆ ಪೂರ್ಣ ಗಮನವನ್ನು ಕೊಡಬೇಕಾಗಿದೆ. ಶ್ರೀಮತ್ ಪರ್ ಪಡನಾ ಅವ್ರ ಪಡಾನಾ ಹೇ, ಶ್ರೀಮತ್ ಅನುಸಾರ ಓದ್ರಿ ಮತ್ತು ಬೇರೆಯವರಿಗೆ ಓದಿಸ್ರಿ. ಹದ್ ಕಿ ಸಾಹುಕಾರಿ ಕಾ ನಶಾ ಫ್ಯಾಷನ್ ಆದಿ ಚೋಡಿಸ್ ಬೇಹದ್ ಸೇವಾ ಮೇ ಲಗ್ ಜಾನಾ ಹೇ. ಹದ್ದಿನ ಸಾಹುಕಾರಿಯ ನಶಾ ಮತ್ತು ಫ್ಯಾಷನ್ ಇವೆರಡನ್ನು ಬಿಟ್ಟು ಬೇಹದ್ದಿನ ಸೇವೆಯಲ್ಲಿ ತೊಡಗ್ರಿ ಅಂತಾರೆ ಬಾಬಾ. ಯಾಕೆ ಬೇಹದ್ದಿನ ಸೇವೆಯಲ್ಲಿ ತೊಡಗೋದು? ಸೇವಾದಲ್ಲಿ ಯಾಕಂದರೆ ಸೇವಾ ಅಂದರೆ ಅದು ಭಾಷಣ ಮಾಡೋದೇ ಇರ್ಬೋದು, ಯಜ್ಞ ಸೇವಾನೇ ಇರ್ಬೋದು, ಏನೇ ಇರ್ಬೋದು, ಸೂಕ್ಷ್ಮಸ್ತು ಯಾವುದೇ ರೀತಿಯ. ಬಾಬಾ ಹೇಳುವ ಬೇಹದ್ದಿನ ಸೇವೆ ಅಂದರೆ ನಿರಂತರ ಬಾಪ್ಸಮ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತಾಗಿ ವಿಶ್ವದ ಕಲ್ಯಾಣ ಮಾಡುವಂಥ ಸೇವಾ ಇದೆಯಲ್ಲ, ಇದು ಬೇಹದ್ ಸೇವಾ. ಈ ಬೇಹದ್ ಸೇವೆಯಲ್ಲಿ ತೊಡಗಲಿಕ್ಕೆ ಬಾಬಾ ಹೇಳ್ತಾರೆ, ನಾ ಸೌಕಾರ ಇದ್ದೀನಿ ಅನ್ನುವಂಥ ಹದ್ದಿನ ಸೌಕಾರಿಕೆತನ, ಅದರ ನಶ ಮತ್ತು ಫ್ಯಾಷನ್ ಯಾರಲ್ಲಿ, ಅದು ಕುಮಾರಿ ಇರಲಿ, ಮಾತಾ ಇರಲಿ ಅಥವಾ ಬ್ರದರ್ ಇರಲಿ, ಯಾರೇ ಇರಲಿ, ಯಾರಿಗೆ ದೇಹ ಭಾನದ ಸೂಕ್ಷ್ಮ ಸ್ಮೃತಿ ಇದೆ, ಮತ್ತು ನಾನು ಇದನ್ನು ತೊಟ್ಟಾಗ ಇನ್ನೂ ಸುಂದರವಾಗಿ ಕಾಣಬಲ್ಲೆ, ನಾನು ಇದನ್ನು ಹೊಂದಿದಾಗ ಶ್ರೇಷ್ಠ ಅನಿಸ್ಕೊಳ್ಳಬಲ್ಲೆ ಅನ್ನುವಂಥ ದೇಹಾಭಿಮಾನ ಇದೆ, ಸಾಹುಕಾರಿಯ ನಶ ಇದೆ, ನಾವು ಇಷ್ಟು ದೊಡ್ಡ ಮಂತಂದವರಿದ್ದೀವಿ, ನಾವು ಈ ರೀತಿ ಬ್ಯಾಲೆನ್ಸ್ ಉಳ್ಳವರು, ನಮ್ಮಪ್ಪ ಹೀಗೆ ಸಾಹುಕಾರಿಯ ನಶ ಉಳ್ಳಂಥವರು ಬಾಬನ್ ಮನೆಗೆ ಬರ್ಬೋದು, ಬಾಬನ್ ಮನೆಗೆ ಯಜ್ಞ ಸೇವೆ ಮಾಡ್ಬೋದು, ಬೇಹದ್ದಿನ ಸೂಕ್ಷ್ಮ ಸೇವಾ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎರಡನೇದು ಫ್ಯಾಷನ್. ಯಾರಿಗೆ ನಾನು ಇದೇ ಥರ ಸ್ಟೈಲ್ ಒಳಗಿದ್ರೆ ನಾನು ಸುಂದರ ಅನಿಸ್ಕೋತೀನಿ, ಇಲ್ಲಾಂದ್ರೆ ನಾನು ಸುಂದರ ಅನಿಸ್ಕೊಳ್ಳೋಂಗಿಲ್ಲ ಅಂತ ಏನಾದರೂ ಸ್ವಲ್ಪ ಫ್ಯಾಷನ್ನ ಅಟ್ರಾಕ್ಷನ್ ಅದ, ನಾನು ಹೀಗೆ ಹಾಕೋಬೇಕು, ನಾನು ಹೀಗೆ ಇರಬೇಕು ಅಂತ ಅವರಿಗೂ ಕೂಡ ಬೇಹದ್ದಿನ ಸೇವೆ ಮಾಡೋದಕ್ಕೆ ಆಗೋದಿಲ್ಲ. ಯಾಕಾಗೋದಿಲ್ಲ ಅಂತಂದರೆ ಒಂದು ಸಾಹುಕಾರಿಕೆತನ, ಶ್ರೀಮಂತಿಕೆತನ, ಎರಡನೇದು ಫ್ಯಾಷನ್. ಇವು ಬುದ್ಧಿಯನ್ನು ಇಷ್ಟು ಅಲದಾಡಿಸ್ತಾವ, ಬೇಹದ್ದಿನ ಸೂಕ್ಷ್ಮ ನಿರಾಕಾರಿ ಸ್ಥಿತಿಗೆ ಹೋಗೋದಕ್ಕೆ ಈ ಬುದ್ಧಿ ಬಿಡುವುದಿಲ್ಲ. ಇನ್ನೊಂದಷ್ಟು ಸುಂದರವಾಗಿ ಕಾಣುವ, ಇನ್ನೊಂದಿಷ್ಟು ಶ್ರೇಷ್ಠ ಅನಿಸ್ಕೊಳ್ಳುವಂಥ ನಶೆಯೊಳಗೆ ಈ ಮನಸ್ಸು ಹದ್ದಿನ ಕಂಫರ್ಟನ್ನು ಬಿಟ್ಟು, ಹದ್ದಿನ ಈ ಫ್ಯಾಷನ್, ಈ ಎಲ್ಲ ಶೃಂಗಾರ, ಇಷ್ಟೆಲ್ಲ ಒಳ್ಳೆಯ ಲೇಬಲ್ ಬಟ್ಟೆಗಳು, ವಸ್ತುಗಳು, ತಿನ್ನುವುದು ಉಣ್ಣುವುದು ಇದೆಲ್ಲ ಬಿಟ್ಟು ಮನಸ್ಸು ನಿರಾಕಾರಿ ಸ್ಥಿತಿ, ಎಲ್ಲಿ ನನ್ನ ಹೆಸರು ಬರುವುದಿಲ್ಲ, ಎಲ್ಲಿ ಏನೂ ಪ್ರಾಪರ್ಟಿ ಸಿಗುವುದಿಲ್ಲ, ಆ ಕಡೆಗೆ ಮನಸ್ಸು ಯಾಕೆ ಹೋಗ್ತದ? ಅದಕ್ಕೆ ಬೇಹದ್ದಿನ ಸೇವೆಯಲ್ಲಿ ಇವರು ತೊಡಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಬೇಹದ್ದಿನ ಸೇವೆಯಿಂದನೇ ನಾವು ಸತ್ಯ ಶ್ರೇಷ್ಠ ಸ್ಥಿತಿ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೆ ಸಾಹುಕಾರಿಕೆಯ ನಶ ಮತ್ತು ಫ್ಯಾಷನ್ ನಶ ಬಿಡ್ರಿ ಅಂತಾರೆ ಬಾಬಾ. ಸೆಕೆಂಡ್ ಪಾಯಿಂಟ್, ಹಿಯರ್ ನೋ ಇವಿಲ್, ಸಿ ನೋ ಇವಿಲ್, ಥಿಂಕ್ ನೋ ಇವಿಲ್ ಆ್ಯಂಡ್ ಟಾಕ್ ನೋ ಇವಿಲ್, ಕೋಯಿ ಭಿ ವ್ಯರ್ಥ ಬಾತೆ ನಹಿ ಕರ್ನಿ ಹೇ. ಬಾಬಾ ಅಂತರ ಕೆಟ್ಟದ್ದು ಕೇಳಬೇಡ್ರಿ, ನೋಡಬೇಡ್ರಿ, ಮಾತಾಡಬೇಡ್ರಿ, ಚಿಂತಿಸ್ಬೇಡ್ರಿ. ರೋಲ್ನ ಮನಸ್ಸಿಗೆ ಹೀಗೆ ಅನ್ನಿಸ್ತದಲ್ಲ, ನಾವು ಚಲೋದೇ ಮಾತಾಡೀವಿ, ಸೇವಾದ ಮಾತಾಡೀವಿ, ನಮ್ಮ ದೇಶದ್ದೇ ಮಾತಾಡೀವಿ, ದೇಶದ್ದೇ ಕೇಳಿಸ್ಕೊಂಡಿವಿ, ಇದ್ರ ಬಗ್ಗೆನೇ ನಾವು ಚಿಂತನೆ ಮಾಡೀವಿ ಅಂತ, ಸೇವೆಯ ಬಗ್ಗೆ ಚಿಂತನೆ ಮಾಡಿದ್ವಿ ಅಂತ ಬಾಬಾ ಹೇಳ್ತಾರ. ದೇಹ ಭಾನಕ್ಕೆ ವಶಭೂತ ಆದಂಥ ಸೇವಾ ಆಗಲಿ, ಚಿಂತನೆ ಆಗಲಿ, ನನ್ನನ್ನು ಬ್ರಹ್ಮಕುಮಾರಿ ಅಂದ್ಕೊಂಡು ಮಾಡಿರುವಂಥ ಯಾವುದೇ ವಿಚಾರ ಆಗಿರಲಿ, ಅದು ಕೆಟ್ಟದ್ದೇ. ಯಾಕಂದರೆ ಆ ಬ್ರಹ್ಮಕುಮಾರಿ ರೋಲ್ ಅಲ್ಲ, ನಾನು ನಿರಾಕಾರ ಆತ್ಮ ಅಶರೀರಿ ಇದ್ದೀನಿ ಅಂದಮೇಲೆ ಕೆಟ್ಟದ್ದು ಕೇಳಬೇಡಿ, ನೋಡಬೇಡಿ, ವಿಚಾರನೂ ಕೂಡ ಮಾಡಬೇಡ್ರಿ ಅಂತಾರೆ ಬಾಬಾ. ಕಿಸಿ ಪರ್ ಪ್ರಭಾವಿತ ನಹಿ ಹೋನಾ, ಯಾರ ಮೇಲೂ ಪ್ರಭಾವಿತ ಆಗಬೇಡ್ರಿ. ಅಂದರೆ ನನಗೆ ಭಾಳ ಇಷ್ಟಪಡ್ತಾರ, ಅದಕ್ಕೆ ಪ್ರಭಾವಿತ ಆಗೋದು ಅಂತಾರೆ. ನನಗೆ ಇವ್ರು ಭಾಳ ಇಷ್ಟಪಡ್ತಾರ, ನನ್ನ ಭಾಳ ಕೇರ್ ಮಾಡ್ತಾರ, ಇವ್ರು ನನಗೆ ಭಾಳ ಹಚ್ಕೊಂಡಿದ್ದಾರ ಅಂತ ಪ್ರಭಾವಿತ ಆಗೋದು. ನನಗೆ ಇವ್ರಿಗೆ ಡೋಂಟ್ ಕೇರ್ ಮಾಡ್ತಾರ, ಇವ್ರು ನನ್ನ ಹೆಸರು ಕೆಡಿಸ್ತಾರ, ಇವರು ನನಗೆ ಬೈತಾರ, ಇದಕ್ಕೂ ಪ್ರಭಾವಿತನೇ ಅಂತಾರೆ. ಆ ವ್ಯಕ್ತಿಯ ಬಗ್ಗೆ, ಆ ಘಟನೆಯ ಬಗ್ಗೆ, ಆ ದೃಶ್ಯದ ಬಗ್ಗೆ ನನಗಿಲ್ಲಿ ವಿಚಾರ ನಡೀತದಂದ್ರೆ ಇದಕ್ಕೆ ಪ್ರಭಾವಿತ ಅಂತಾರೆ. ಫುಲ್ ಸ್ಟಾಪ್ ಹಾಕೋದಿಲ್ಲ.
ಪಾಠ ಕಲಿಯೋದಿಲ್ಲ, ಆ ವಿಚಾರ ನಡೀತದ ಮನಸ್ಸಿನಲ್ಲಿ ಅಂತಂದ್ರೆ ಇದಕ್ಕೆ ಪ್ರಭಾವಿತರಾಗುವಂಥವರು ರಾಜರಾಗಕ್ಕೆ ಸಾಧ್ಯ ಇಲ್ಲ, ಪ್ರಜಾ ಆಗ್ಬೇಕಾಗ್ತದ. ಅದಕ್ಕೆ ಬಾಬಾ ಹೇಳ್ತಾರ, ಹೊಗಳಿಕೆಗೆ ತೆಗಳಿಕೆಗೆ ಒಳ್ಳೇದಕ್ಕ ಕೆಟ್ಟದ್ದಕ್ಕ ಯಾವುದಕ್ಕೂ ಪ್ರಭಾವಿತರು ಆಗಬೇಡ್ರಿ. ಸಬ್ಕೋ ಸತ್ಯನಾರಾಯಣ್ ಕಿ ಛೋಟಿ ಸಿ ಕಹಾನಿ ಸುನಾನಿ ಹೇ, ಎಲ್ಲರಿಗೂ ಸತ್ಯನಾರಾಯಣನ ಸತ್ಯಕಥೆಯನ್ನ ಹೇಳ್ರಿ ಅಂತಾರೆ ಬಾಬಾ. वरदान, नए जीवन की स्मृति से कर्मेंद्रियों पर विजय प्राप्त करने वाले मर्जीवा ಭವ. ಹೊಸ ಜೀವನದ ಸ್ಮೃತಿಯಿಂದ ಕರ್ಮೇಂದ್ರಿಯಗಳ ಮೇಲೆ ವಿಜಯ ಪ್ರಾಪ್ತ ಮಾಡಿಕೊಳ್ಳುವಂತಹ ಮರ್ಜೀವ ಭವ. जो बच्चे पूरा मर्जीवा बन गए उन्हें कर्मेंद्रियों की आकर्षण हो नहीं सकती. अंडरलाइन. ಯಾವ ಮಕ್ಕಳು ಪೂರ್ಣ ಮರ್ಜೀವ ಆಗಿದಾರೋ ಅವರಿಗೆ ಅವರ ಕರ್ಮೇಂದ್ರಿಯಗಳು ಚಂಚಲ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಲಗಾಡ್ಸಕ್ಕೆ ಸಾಧ್ಯ ಇಲ್ಲ. ಇಲ್ಲ ಇದೇ ಮಾಡಬೇಕು, ಇದು ಉಣ್ಣಬೇಕು, ಇದು ತಿನ್ನಬೇಕು, ಇದು ನನಗೆ ಬೇಕಾ, ಅಥವಾ ಇದು ಮಾಡಲೇಬೇಕು, ಇದು ಅನುಭವಿಸಲೇಬೇಕು, ಇದು ನೋಡಬೇಕು ಅಂತವರಿಗೆ ಕರ್ಮೇಂದ್ರಿಯಗಳು ಹಿಂಸೆ ಮಾಡೋದಿಲ್ಲ, ಚಂಚಲ ಮಾಡೋದಿಲ್ಲ, ಅಲಗಾಡಿಸೋದಿಲ್ಲ. ಯಾಕೆ? ಅವರ ಜೀವನನೇ ಮರುಜನ್ಮ ಆಗಿಬಿಟ್ಟಿದೆ. ಮರುಜನ್ಮ ಆದಾಗ ಕೂಸು ಹುಟ್ಟಿ ಬಂದಾಗ ಹೆಂಗೆ ಅದಕ್ಕೆ ಯಾವುದೇ ರೀತಿಯ ಆಕರ್ಷಣೆ ಇರೋದಿಲ್ಲ, ಹಂಗೆ ಮರುಜನ್ಮ ಇರುವಂಥವರಿಗೆ ಯಾವುದೇ ಆಕರ್ಷಣೆ ಇರೋದಿಲ್ಲ. ಅರ್ಥಾತ್ ಮರುಜನ್ಮ ಅರ್ಥಾತ್ ಇಲ್ಲಿ ನಡೀತಾ ಇರೋದು ಯಾವುದೂ ಸತ್ಯ ಅಲ್ಲ. ಸತ್ಯ ನಾನು ನಿರಾಕಾರ ಆತ್ಮ ಮಾತ್ರ. ಬಾಕಿ ಇದೆಲ್ಲದೂ ಪಪೆಟ್ ಶೋ, ಇದೊಂದು ರೆಡಿಮೇಡ್ ಡ್ರಾಮಾ ಪ್ಲೇ ಆಗ್ತಾ ಇದೆ ಅನ್ನುವಂಥದ್ದು ರಿಯಲ್ ಮತ್ತು ರೀಲ್ನ ಒಂದು ಅವರಿಗೆ ಪೂರಾ ಜಾಗೃತಿ ಇರ್ತದ. ಅದಕ್ಕೆ ಬಾಬಾ ಹೇಳ್ತಾರೆ, ಮರುಜೀವ ಪಡೆದಿರುವಂಥವರು ಕರ್ಮೇಂದ್ರಿಯಗಳಿಗೆ ಎಂದಿಗೂ ಆಕರ್ಷಿತ ಆಗೋದಿಲ್ಲ. ಮರ್ಜೀವ ಬನೆ ಅರ್ಥ ಸಬ್ ತರಫ್ಸೆ ಮರ್ಚುಕೆ. ಮರ್ಜೀವ ಆಗೋದು ಅಂದ್ರೇನು? ಎಲ್ಲದರಿಂದ ಸಾಯೋದು. ಎಲ್ಲದರಿಂದ ಅಂದರೆ ನನ್ನ ಹೆಸರು ಹೀಗೆ ಅನ್ನಿಸ್ಕೋಬೇಕು, ನನ್ನ ಕೆಲಸ ಭಾಳ ಚಲೋ ಅನ್ನಿಸ್ಕೋಬೇಕು, ನನ್ನ ಜೀವನ ಎಲ್ಲರ ಮುಂದೆ ಹೀಗೆ ಆದರ್ಶ ಅನ್ನಿಸ್ಕೋಬೇಕು ಅಂತ. ಜೀವನೂ ಸತ್ಯ ಅಲ್ಲ, ಹೆಸರು ಸತ್ಯ ಅಲ್ಲ, ಕರ್ಮನೂ ಸತ್ಯ ಅಲ್ಲ. ಇವೆಲ್ಲ ಡ್ರಾಮಾದ ಅನುಸಾರ ನೂಂದಾಗಿರುವಂಥ ಸ್ಕ್ರಿಪ್ಟ್ನ ಅನುಸಾರ ರೋಲಲ್ಲಿ ಆ್ಯಡ್ ಆಗಿರುವಂಥದ್ದು. ಇದೆಲ್ಲದರಿಂದಲೂ ನಾನು ಆತ್ಮ ಪರೆ ಇದ್ದೀನಿ. ಅದಕ್ಕಾಗಿ ಬಾಬಾ ಹೇಳ್ತಾರ, ಮರ್ಜೀವ ಅಂತಂದ್ರೆ ಎಲ್ಲ ರೀತಿಯಿಂದ ಸಾಯೋದು ಅಂತ. ಜಗತ್ತಿನಲ್ಲಿ ಒಂದೇ ರೀತಿ ಸಾಯೋದೈತಿ, ಪ್ರಾಣ ಹೋಯ್ತು ಅಂದರೆ ಸಾಯೋದು. ಇಲ್ಲಿ ಬಾಬಾ ಎಲ್ಲ ರೀತಿಯಿಂದ ಸಾಯೋದಂತ ಯಾಕೆ ಹೇಳ್ತಾರ? ನಾ ಮಾನ್ ಶಾನ್, ನಾನು, ನನ್ನದು, ನನ್ನ ದೇಶ, ನನ್ನ ಭಾಷಾ, ನನ್ನ ಜೀವನ, ನನ್ನ ನಮ್ಮವರು ಅನ್ನೋದಿದೆಯಲ್ಲ, ಇವೆಲ್ಲ ಶೋ ಮಾತ್ರ. ಬಾಕಿ ಬಾಬಾ ಹೇಳ್ತಾರ, ಇದ್ಯಾವುದೂ ಸತ್ಯ ಅಲ್ಲ, ನಾನು ನಿರಾಕಾರ ಆಗಿರೋದು ಮಾತ್ರ ಸತ್ಯ ಅಂದ ಮೇಲೆ ಇದೆಲ್ಲವನ್ನ ಮರ್ತು ಬಿಡಬೇಕಾಗಿದೆ. ಪುರಾಣಿ ಆಯು ಸಮಾಪ್ತ ಹುಯಿ, ಹಳೆಯ ಶರೀರದ ಆಯುಷ್ಯನೂ ಸಮಾಪ್ತ ಆಗಿಬಿಟ್ಟಿದೆ. जब नया जन्म हुआ तो नए जन्म नई जीवन में कर्मेंद्रियों के वश नहीं हो सकते. ಹೊಸ ಜನ್ಮ ಆದಂಥ ಕೂಸಿಗೆ ಕರ್ಮೇಂದ್ರಿಯಗಳ ಆಕರ್ಷಣೆ ಇರೋದಿಲ್ಲ. ಹಾಗೆ ಬಾಬಾ ಅಂತಾರ, ಮರುಜನ್ಮ ಆಗಿದೆ ಅಂತಂದರೆ ಈ ಇಂದ್ರಿಯಗಳು ನಿಮಗೆ ಆಕರ್ಷಿತ ಮಾಡೋಕ್ಕೆ, ಚಂಚಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ಕುಮಾರ್ ಕುಮಾರಿ ಹೊಸ ಜೀವನದಲ್ಲಿ ಕರ್ಮೇಂದ್ರಿಯಗಳಿಗೆ ವಶ ಹೋನಾ ಕ್ಯಾ ಚೀಜ್ ಹೋತಿ ಹೇ. ಎಂದಾದರೂ ಬ್ರಹ್ಮಕುಮಾರ್ ಕುಮಾರಿ ಜೀವನದಲ್ಲಿ ಕರ್ಮೇಂದ್ರಿಯಗಳಿಗೆ ವಶಭೂತ ಆಗೋದಿರ್ತದೇನೋ? ಈ ನಾಲೆಜಿಂದಲೂ ಕರ್ಮೇಂದ್ರಿಯಗಳಿಗೆ ವಶಭೂತ ಆಗೋದಂದ್ರೆ ಏನು ಅನ್ನೋದ್ರಿಂದಲೂ ಕೂಡ ಪರೆ. ಶೂದ್ರಪನ್ ಕ ಜರಾ ಭೀ ಸಾಸ್ ಸಂಸ್ಕಾರ ಕಹಾ ಅಟ್ಕಾ ಹುವಾ ನ ಹೋ. ಶೂದ್ರಪನದ ಸಂಸ್ಕಾರ ಇರಲಿ, ಶೂದ್ರಪನದ ಶ್ವಾಸ ಆಗಲಿ, ಎಲ್ಲೂ ಅದರೊಳಗೂ ನೀವು ಸಿಕ್ಕಾಕೊಂಡಿರಬಾರ್ದು ಅಂತ. ಸ್ಲೋಗನ್, ಅಮೃತ ವೇಳೆ ದಿಲ್ ಮೇ ಪರಮಾತ್ಮ ಸ್ನೇಹ ಕೋ ಸಮಾಲೋ ತೋ ಔರ್ ಕೋಯಿ ಸ್ನೇಹ ಆಕರ್ಷಿತ ನಹೀ ಕರ್ ಸಕ್ತಾ. ಅಮೃತ ವೇಳೆಯಲ್ಲಿ ಪರಮಾತ್ಮನ ಸ್ನೇಹದಲ್ಲಿ ಸಮಾವೇಶಗೊಂಡ್ರಿ ಅಂತಂದ್ರೆ ಅನ್ಯ ಯಾರ ಸ್ನೇಹಕ್ಕೆ ನೀವು ಪ್ರಭಾವಿತರು ಆಗೋದಿಲ್ಲ. ಅವ್ಯಕ್ತಿಶಾರ, ಮಹಾನ್ರಾಗೋದಕ್ಕಾಗಿ ಮಧುರತೆ ಹಾಗೂ ನಮ್ರತೆ ಗುಣವನ್ನು ಧಾರಣೆ ಮಾಡಿಕೊಡ್ರಿ. संगठन में सफलता प्राप्त करने के लिए सदा नम्र चित्त के तख्त पर विराजमान रहो. ಸಂಘಟನೆಯಲ್ಲಿ ಸಫಲತೆ ಪ್ರಾಪ್ತ ಮಾಡ್ಕೊಳ್ಳೋದಕ್ಕಾಗಿ ಸದಾ ನಮ್ರ ಚಿತ್ತಾಗಿರುವಂಥ ಸಿಂಹಾಸನದ ಮೇಲೆ ಸ್ಥಿತಿರಿ. ಈ ಸಿಂಹಾಸನದ ಮೇಲೆ ಕುಳಿತುಕೊಂಡು ಜವಾಬ್ದಾರಿಯ ಕಿರೀಟವನ್ನು ಧಾರಣೆ ಮಾಡಿಕೊಳ್ಳ್ರಿ. ಜವಾಬ್ದಾರಿ ಏನು? ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತಾಗಿ ವಿಶ್ವಕ್ಕೆ ಅಶರೀರಿಯ ಶುದ್ಧ ತರಂಗಗಳನ್ನು ಹರಡಿಸೋದು. ತೋ ಭವಿಷ್ಯಕ್ಕೆ ಪದವಿ ಬನಾವು. ಎಷ್ಟೆಷ್ಟು ಜವಾಬ್ದಾರಿಯ ಕಿರೀಟ ಧರಿಸ್ಕೋತೀರಿ ಅಷ್ಟಷ್ಟು ಭವಿಷ್ಯದ ಪದವಿಯನ್ನು ಪಡ್ಕೋತೀರಿ.
ತಖ್ತ್ ಸೆ ಉತರ್ನಾ ನಹಿ. ಸಿಂಹಾಸನದಿಂದ ಎಂದಿಗೂ ಮಕ್ಕಳೇ ಕೆಳಗಿಳಿಬೇಡ್ರಿ. ಇದರ ಮೇಲೆ ಕುಳಿತುಕೊಂಡಾಗ, ಕೆಲಸ ಮಾಡಿದಾಗ ನಿಮಗೆ ಸಫಲತೆ ಅವಶ್ಯ ಸಿಗ್ತದ. ಯಾವ ಸಫಲತೆಯನ್ನು ಪ್ರಾಪ್ತ ಮಾಡ್ಕೊಳ್ಳೋಕೆ ನಮ್ರಚಿತ್ತತೆ. ನಮ್ರಚಿತ್ತತೆ ಅಂದರೆ ನಮ್ರತೆ ಕೇವಲ ನಿರಾಕಾರಿ ಸ್ಥಿತಿಯಲ್ಲಿದೆ. ಬಾಕಿ ರೋಲ್ನಲ್ಲಿ ಸ್ವಲ್ಪಿಲ್ಲ ಸ್ವಲ್ಪ ನಾ ಹುಷಾರಿದ್ದೀನಿ, ಸುಂದರಿದ್ದೀನಿ, ಶಾಣೆ ಇದ್ದೀನಿ, ಹೀಗಿದ್ದೀನಿ ಹಾಗಿದ್ದೀನಿ, ಅಥವಾ ಸುಂದರಿಲ್ಲ, ಶಾಣೆ ಇಲ್ಲ, ಇವೆಲ್ಲ ಅಭಿಮಾನನೇ. ಇದಕ್ಕೆ ನಮ್ರತೆ ಅನ್ನೋದಿಲ್ಲ. ಅಶರೀರಿ ಸ್ಥಿತಿಯೇ ನಮ್ರತೆ. ಅದಕ್ಕೆ ಅಶರೀರಿ ಸ್ಥಿತಿಯ ಸಿಂಹಾಸನದಿಂದ ಎಂದಿಗೂ ಕೆಳಗಿಳಿಬೇಡ್ರಿ. ಆ ಸಿಂಹಾಸನದ ಮೇಲೆ ಕುತ್ಕೊಂಡು ಏನೇ ಕರ್ಮ ಮಾಡಿದರೂ ಕೂಡ ನಿಮ್ಗೆ ಸಫಲತೆ ಸಿಗ್ತದ. ಅದಕ್ಕಾಗಿ ಮೊದಲು ತಾವು ಈ ಪಾಠ ಪಕ್ಕಾ ಮಾಡ್ಕೊಳ್ರಿ. ಅಂದರೆ ಇಲ್ಲಿ ಒಂದು ಗೌರವ ಸಿಗುದದ, ಹೆಸರು ಸಿಗುದದ, ಏನೋ ಮೊದಲಿದೆ ನೀವು ಪಡ್ಕೊಳ್ರಿ, ನೀವೇ ಅಂತಲೇ ಹೇಳ್ರಿ. ಸೇವೆ ಮಾಡೋದಿದ್ದಾಗ ನಾನು ಪುರುಷಾರ್ಥ ಮಾಡಬೇಕಲ್ಲ, ಅಲ್ಲಿ ನಾ ಮುಂದೆ ಹೋಗಬೇಕಾಗಿದೆ. ನಾನು ಅಂದರೆ ರಿಯಲ್ ಮೀ, ನಿರಾಕಾರ ಆತ್ಮ. ಬಾಕಿ ಇನ್ನೊಬ್ಬರಿಗೆ ಗ್ರೇಡ್ ಸಿಗಬೇಕಾಗೈತಿ, ಹೊಗಳಿಕೆ ಸಿಗಬೇಕಾಗೈತಿ, ಅಲ್ಲಿ ಇನ್ನೊಬ್ಬರಿಗೆ ಬಿಟ್ಕೊಡ್ರಿ ಅಂತಾರೆ ಬಾಬಾ. ತಾವು तो आपके ಸಂಸ್ಕಾರ ಸಬ್ಕೆ ಸಾಥ್ ಸಹಜಿ ಮಿಲ್ ಜಾಯೆಂಗೆ. ಇದರಿಂದ ನಿಮ್ಮ ಸಂಸ್ಕಾರ ಎಲ್ಲರ ಜೊತೆಗೂ ಸಹಜವಾಗಿ ಸೇರ್ತದ. ಅಂದರೆ ನಾವು ಇಬ್ಬರು ಸೇರಿ ಕೆಲಸ ಮಾಡಿ ನಾನೇ ಹೆಸರು ತಗೋತೀನಿ ಅಂತಂದ್ರೆ, ಎಲ್ಲಾರ್ದು ಕೈ ಅದ, ಅದಕ್ಕೆ ನಾನೇ ಕ್ರೆಡಿಟ್ ತಗೋತೀನಿ ಅಂತಂದ್ರೆ ಸಂಸ್ಕಾರ ಹೊಂದೋದಿಲ್ಲ ಅಂತಾರೆ ಬಾಬಾ. ಎಲ್ಲರ ಜೊತೆಗೆ ಸಂಸ್ಕಾರ ಹೊಂದಬೇಕಂದ್ರೆ ಅವ್ರ ಹೆಸರೇ ತಗೋರಿ. ನೀವು ಎಲ್ಲರೂ ಮಾಡಿದ್ದು ಅಂತ ಹೇಳ್ರಿ, ಇವರೇ ಮಾಡಿದ್ದಂತಾರೆ ಹೇಳ್ರಿ, ಇದು ಇವ್ರಿಗೆ ಸಲ್ಲಬೇಕು ಅಂತ ಹೇಳ್ರಿ, ಈ ಕ್ರೆಡಿಟ್ ಇವ್ರದ ಅಂತಾದರೂ ಹೇಳ್ರಿ. ಅದರೆಂದಿಗೂ ಕೂಡ ನಾನು ಅಂತ ಹೇಳಬೇಡ್ರಿ. ಅಂದಾಗ ಪ್ರತಿ ಕಾರ್ಯದಲ್ಲಿ ಸಫಲತೆ ಪ್ರಾಪ್ತಿಯಾಗ್ತದೆ. ಓಂ ಶಾಂತಿ. ಇಂದಿನ ಮುರಳಿ ಮಹಾವಾಕ್ಯದ ಅನುಭವ ಮಾಡೋಣ. ನಾನು ನಿರಾಕಾರ ಆತ್ಮ. ಈ ಸೃಷ್ಟಿ ನಾಟಕದಲ್ಲಿ ನನ್ನ ನಿರಾಕಾರಿ ಸ್ಥಿತಿಯ ಜೊತೆಗೆ ಸಾಕಾರ ಶರೀರವನ್ನು ಪಡೆದು ಪಾತ್ರ ಮಾಡುತ್ತಾ, ಹೀಗೆ ಮುಂದೆ ಸಮಯ ಅನುಸಾರ ನಿರಾಕಾರ ಆಗಿರುವ ಸತ್ಯವನ್ನು ಮರೆತು ನಾನು ದೇಹವೇ ನಾನೆಂದು ತಿಳಿದು ದೇವಾನದಲ್ಲಿ ಮುಳುಗಿ ನಾನು ನನ್ನ ಅಸ್ತಿತ್ವದಿಂದ ದೂರ ಆಗಿದ್ದೆ. ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆಯ ಸತ್ಯ ಪ್ರೇಮವನ್ನು ಪ್ರಾಪ್ತ ಮಾಡಿಕೊಂಡು ಸತ್ಯ ಜ್ಞಾನದ ಅರಿವಿನಿಂದ ನನಗೀಗ ಮರುಜನ್ಮವಾಗಿದೆ. ನಾನು ಎನ್ನುವ ಈ ದೇಹದ ಸ್ಮೃತಿ, ನಾನು ಎನ್ನುವ ಈ ದೇಹವಾನದ ನೆನಪುಗಳು, ನಾನು ಎನ್ನುವ ಅಸತ್ಯ ಸಂಸ್ಕಾರಗಳು ಇವೆಲ್ಲವೂ ಸಮಾಪ್ತವಾಗಿವೆ. ಈಗ ಕೇವಲ ನಾನು ಎಂದರೆ ಸತ್ಯ ಆತ್ಮ, ನಾನು ಎಂದರೆ ಕೇವಲ ಅಶರೀರಿ, ನನ್ನವರು ಎಂದರೆ ಕೇವಲ ನನ್ನ ನಿರಾಕಾರಿ ಅಶರೀರಿ ಬಾಬಾ. ಹೀಗಾಗಿ ಮರುಜನ್ಮವನ್ನು ಪಡೆದಂಥ ನನಗೆ ಪಾತ್ರದಲ್ಲಿ ಇದ್ದೂ ಕೂಡ ಪಾತ್ರದ ಕರ್ಮೇಂದ್ರಿಯಗಳು ನನ್ನನ್ನು ಆಕರ್ಷಿತ ಮಾಡಲಾರವು. ಯಾಕೆಂದರೆ ನಾನು ಕರ್ಮೇಂದ್ರಿಯಗಳಲ್ಲ, ಕರ್ಮೇಂದ್ರಿಯಗಳ ಮಾಲೀಕ್ ನಿರಾಕಾರ ಆತ್ಮನಾಗಿದ್ದೇನೆ. ಈ ಸತ್ಯದಲ್ಲಿ ಸ್ಥಿತವಾಗಿರುವ ಕಾರಣ ನಾನು ಸರ್ವ ಆಕರ್ಷಣೆಗಳಿಂದ ಮುಕ್ತವಾಗಿದ್ದೇನೆ. ಓಂ ಶಾಂತಿ.